ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ದೀದಿ ಅಧಿಕಾರದಲ್ಲಿ ಬಂಗಾಳದ ರಸ್ತೆಗಳು ರಣಾಂಗಣವಾಗಿಬಿಟ್ಟಿದ್ವು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಕೇಳಿಬರ್ತಾ ಇದ್ದಂಥ ಕಿರುಕುಳದ ಕೇಸ್ಗಳು ಮಿತಿಮೀರಿ ಹೋಗಿಬಿಟ್ಟಿದ್ವು. ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸ್ತಕ್ಕಂಥ ಧೈರ್ಯ ರೌಡಿಗಳಿಗೆ ಬಂದಿತ್ತು. ಆಗ ಸುವೇಂದು ಅಧಿಕಾರಿ ಸರ್ಕಾರ ಇದೇ ಗೂಂಡಾ ರಾಜ್ಯಕ್ಕೆ ಮುಕ್ತಿ ಹಾಡಲಿಕ್ಕೆ ನಿರ್ಧಾರ ಮಾಡುತ್ತೆ. ವಿಧಾನಸಭೆಯಲ್ಲಿ ಹೊಸ ಆ್ಯಂಟಿ ಗೂಂಡಾ ಬಿಲ್ ಪಾಸ್ ಮಾಡುತ್ತೆ. ಜೊತೆಗೆ ಗೂಂಡಾಗಳನ್ನು ಮಟ್ಟ ಹಾಕಲಿಕ್ಕೆ ನೇರವಾಗಿ ಇದೀಗ ಹೊಸ ಪಡೆಯನ್ನೇ ಕಳಿಸ್ತಾ ಇದೆ. ಅಲ್ಲಿನ ಮಹಿಳೆಯರ ರಕ್ಷಣೆಗೋಸ್ಕರ ಬಂಗಾಳದ ಹೊಸ ಯುಗದ ಸಿಂಹಣಿಯರು ಅಂತ ಕರೀಬಹುದು ದುರ್ಗಾವಾಹಿನಿ ಸ್ಕ್ವಾಡ್. ಸ್ನೇಹಿತರೆ, CM ಸುವೇಂದು ಅಧಿಕಾರಿಯವರು ಪೊಲೀಸ್ನವ್ರಿಗೆ ಸಂಪೂರ್ಣ ಮುಕ್ತವಾದಂಥ ಸ್ವಾತಂತ್ರ್ಯವನ್ನೇ ಕೊಟ್ಟುಬಿಟ್ಟಿದ್ದಾರೆ. ಯಾರೇ ಶಿಫಾರಸು ಮಾಡಿದ್ರೂ ಕೂಡ ಅಪರಾಧಿಗಳನ್ನು ಬಿಡಬೇಡಿ, ಹೆಡೆಮುರಿ ಕಟ್ಟಿ ಅಂತ ಇತ್ತೀಚೆಗೆ ಜಾರಿಗೆ ತಂದಂಥ ವೆಸ್ಟ್ ಬೆಂಗಾಲ್ ಪಬ್ಲಿಕ್ ಸೇಫ್ಟಿ ಬಿಲ್ 2026 ಅಡಿಯಲ್ಲಿ ಗುಂಡಾಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ತಕ್ಕಂಥ ಎಚ್ಚರಿಕೆಯನ್ನು ಕೊಡಲಾಯಿತು. ಬೀದಿಗಳಲ್ಲಿ ಚಡ್ಡಿಯಲ್ಲಿ ಹಾಕಿ ನಿಲ್ಲಿಸಿ ಅಲ್ಲಿ ರೋಡ್ ಮೆರವಣಿಗೆ ಮಾಡಲಾಯಿತು. ನಿರಂತರವಾಗಿ ಮಹಿಳೆಯರ ಸುರಕ್ಷತೆಗೋಸ್ಕರ ಕೆಲಸ ಮಾಡಲಿಕ್ಕೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ವಿಶೇಷ ತನಿಖಾ ಸಮಿತಿಯನ್ನು ಕೂಡ ನೇಮಿಸಲಾಯಿತು. ಇದಕ್ಕೂ ಮುಂಚೆ ನೋಡಿ, ರಾತ್ರಿ ಮನೆಗೆ ಹೋಗಲಿಕ್ಕೂ ಕೂಡ ಕ್ಯಾಬ್ನಲ್ಲಿ ಹೆಣ್ಣು ಮಕ್ಕಳು ಹೆದರ್ತಾ ಇದ್ರು. ಆದರೆ ಈಗ ಪ್ರತಿ ಅರ್ಧ ಕಿಲೋಮೀಟ್ರಿಗೆ ದುರ್ಗಾವಾಹಿನಿಯ ಬೈಕ್ ಪಡೆ ಕಣ್ಗಾವಲು ಇಟ್ಟಿರುತ್ತೆ. ಬಂಗಾಳದ ಹೆಣ್ಣು ಮಕ್ಕಳಿಗೆ ಈಗ ನಿಜವಾದಂಥ ಸ್ವಾತಂತ್ರ್ಯ ಸಿಕ್ಕಂತಾಗಿದೆ. ಇದು ಬಂಗಾಳದ ಹೊಸ ಮುಖ. ಸ್ನೇಹಿತರು, ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಷಯಗಳು ಇದೇ ದುರ್ಗಾವಾಹಿನಿ ಸ್ಕ್ವಾಡ್ಗೆ ಸಂಬಂಧಪಟ್ಟ ಹಾಗೆ ಇದು ಎಲ್ಲ ರಾಜ್ಯಗಳಲ್ಲೂ ಕೂಡ ಬರಲಿ ಅಂತ ನಾನು ಭಾವಿಸ್ತೇನೆ. ನೋಡಿ, ಇತ್ತೀಚಿನ ಹಿಂಸಾಚಾರ ಮತ್ತು ಅಪರಾಧಗಳಿಗೆ ಸಂಬಂಧಪಟ್ಟ ಹಾಗೆ CM ಸುವೇಂದು ಅಧಿಕಾರಿ ಕೊಟ್ಟಿರ್ತಕ್ಕಂಥ ತಕ್ಕ ಉತ್ತರವೇ ಈ ದುರ್ಗಾವಾಹಿನಿ. ಅಪರಾಧಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ, ನಾರಿಯರ ಪಾಲಿಗೆ ರಕ್ಷಣಾ ಕವಚವಾಗಿರ್ತಕ್ಕಂಥ ಈ ಪಡೆಯ ಹೋರಾಟ ನಿರಂತರವಾಗಿರುತ್ತೆ. ಈ ಪಡೆಯಲ್ಲಿರ್ತಕ್ಕಂಥ ಮಹಿಳಾ ಪೊಲೀಸ್ ಅಧಿಕಾರಿಗಳಿಗೆ ವೇಗದ ಮೋಟಾರ್ ಸೈಕಲ್ ಚಾಲನೆ ಮತ್ತು ಕಠಿಣ ರಕ್ಷಣಾ ತರಬೇತಿ ಕೊಡಲಾಗಿದೆ. ಗುಲಾಬಿ ಬಣ್ಣದ ಯೂನಿಫಾರ್ಮ್ ಹಾಗೂ ಕೆಂಪು ಬಣ್ಣದ ವಿಶೇಷ ಬೈಕ್ಗಳ ಮುಖಾಂತರವಾಗಿ ಇವರು ನಗರದ ಪ್ರಮುಖ ಶಾಲೆ, ಕಾಲೇಜು, ಆಸ್ಪತ್ರೆ, ಮೆಟ್ರೋ ಸ್ಟಾಪ್ ಮತ್ತು ಜನನಿಬಿಡ ಮಾರುಕಟ್ಟೆ ನಿರಂತರವಾಗಿ ಗಸ್ತನ್ನು ತಿರುಗ್ತಾ ಇರ್ತಾರೆ. ರಸ್ತೆಯಲ್ಲಿ ಕಿರುಕುಳ ನೀಡ್ತಕ್ಕಂಥ ಪುಂಡ ಪೋಖರಿಗಳನ್ನು ಸ್ಥಳದಲ್ಲೇ ಹಿಡಿದು ಕಾನೂನು ಕ್ರಮವನ್ನು ಜರುಗಿಸಲಿಕ್ಕೆ ಇವರಿಗೆ ಮುಕ್ತವಾದಂಥ ಸ್ವಾತಂತ್ರ್ಯ ಕೊಡಲಾಗಿದೆ. ಕೇವಲ ರಸ್ತೆ ಅಷ್ಟೇ ಅಲ್ಲ, ಇಂಟರ್ನೆಟ್ನಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂಥ ಕಿರುಕುಳವನ್ನು ತಡಿಲಿಕ್ಕೆ ರಾಜ್ಯದ ಪಶ್ಚಿಮ ಬಂಗಾಳದ 500 ಪೊಲೀಸ್ ಠಾಣೆಗಳಲ್ಲಿ ಹೈಟೆಕ್ ಸೈಬರ್ ಹೆಲ್ಪ್ ಡೆಸ್ಕ್ಗಳನ್ನು ಸ್ಥಾಪನೆ ಮಾಡಲಾಗಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಫಾರ್ಮ್ ಮಾಡಿದಂಥ ಜೊತೆಗೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಫ್ ಮಾಡಿದಂಥ ಫೋಟೋಗಳನ್ನು ಹಾಕಿ ಭಾಳ ಜನಕ್ಕೆ ಎದುರಿಸ್ತಾ ಇರ್ತಾರೆ. ಬ್ಲ್ಯಾಕ್ ಮೇಲ್ ಮಾಡೋದು, ಕೆಲವೊಂದು ಕೆಟ್ಟ ಸಂದೇಶಗಳನ್ನು ಕಳಿಸೋದು, IP ಅಡ್ರೆಸ್ಸನ್ನು ಈ ಕೇಂದ್ರಗಳು ತಕ್ಷಣವೇ ಟ್ರ್ಯಾಕ್ ಮಾಡಿ ಇದೇ ಸ್ಥಳೀಯ ಬೈಕ್ ಪಡೆಗೆ ಮಾಹಿತಿಯನ್ನು ರವಾನೆ ಮಾಡುತ್ತೆ. ಸಂಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರು ತುರ್ತು ಸಹಾಯವಾಣಿ ಕರೆ ಮಾಡಿ ತಮ್ಮ ಕಷ್ಟವನ್ನು ಹೇಳಿಕೊಂಡ್ರೆ, ಜೊತೆಗೆ ಮೊಬೈಲ್ ಅಪ್ಲಿಕೇಶನಲ್ಲಿ SOS ಬಟನ್ ಒತ್ತಿದಾಗ ಕಮಾಂಡ್ ಸೆಂಟರ್ಗೆ ಲೈವ್ ಲೊಕೇಶನ್ ಕೂಡ ತಲುಪುತ್ತೆ. ಕಮಾಂಡ್ ಸೆಂಟರ್ ತಕ್ಷಣವೇ ಸಂತ್ರಸ್ತ ಮಹಿಳೆಗೆ ಹತ್ತಿರ ಗಸ್ತು ತಿರುಗ್ತಾ ಇರತಕ್ಕಂಥ ದುರ್ಗಾವಾಹಿನಿ ಬೈಕ್ ಸ್ಕ್ವಾಡ್ಗೆ GPS ಮುಖಾಂತರವಾಗಿ ಲೊಕೇಶನ್ ಶೇರ್ ಮಾಡುತ್ತೆ. ಇದರಿಂದಾಗಿ ಕೇವಲ 5ರಿಂದ 8 ನಿಮಿಷದೊಳಗೆ ಪಡೆ ಆ ಸ್ಥಳಕ್ಕೆ ಧಾವಿಸುತ್ತೆ. ಮಹಿಳೆಯರು ಯಾವುದೇ ಭಯ ಅಥವಾ ಸಂಕೋಚ ಇಲ್ಲದೆ ದೂರು ಕೊಡಲಿಕ್ಕೆ ಅನುವಾಗಲಿ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಠಾಣೆಯಲ್ಲೂ ಕೂಡ 24 ಗಂಟೆಯೂ ಕೂಡ ಕಾರ್ಯನಿರ್ವಹಿಸ್ತಕ್ಕಂಥ ವಿಶೇಷ ಮಹಿಳಾ ಸಹಾಯ ಕೇಂದ್ರಗಳನ್ನು ತೆರೆಯಲಾಗಿದೆ. ಇಲ್ಲಿ ಕಾನೂನು ಮತ್ತು ಅಗತ್ಯವಿದ್ದಲ್ಲಿ ವೈದ್ಯಕೀಯ ನೆರವನ್ನು ತಕ್ಷಣವೇ ಒದಗಿಸಬೇಕು ಅನ್ನೋ ಉದ್ದೇಶ ಸುವೇಂದು ಅಧಿಕಾರಿ ಸರ್ಕಾರದ್ದು. ಈ ಪಡೆಯಲ್ಲಿರ್ತಕ್ಕಂಥ ಮಹಿಳಾ ಕಾನ್ಸ್ಟೇಬಲ್ ಮತ್ತು ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ತರಬೇತಿ ಕೊಟ್ಟಿಲ್ಲ. ಜುಡೋ ತರಬೇತಿಯಾಗಿದೆ, ಕರಾಟೆ ತರಬೇತಿಯಾಗಿದೆ, ಮಾರ್ಷಲ್ ಆರ್ಟ್ಸ್ನಂಥ ಕೆಲವೊಂದು ಕಲೆಗಳನ್ನು ಕೂಡ ತರಬೇತಿ ಕೊಡಲಾಗಿದೆ. ಆತ್ಮರಕ್ಷಣಾ ಕಲೆಗಳು, ಸೆಲ್ಫ್ ಡಿಫೆನ್ಸ್ ತೀವ್ರವಾದಂಥ ತರಬೇತಿಯನ್ನು ಕೂಡ ಇವರಿಗೆ ಕೊಡಲಾಗಿದೆ. ಈ ಪಡೆ ಅತ್ಯಂತ ಆಕರ್ಷಕ ಮತ್ತು ರೋಚಕವಾದಂಥ ವಿಷಯವನ್ನು ಹೇಳಲೇಬೇಕು. ಇದರಲ್ಲಿರ್ತಕ್ಕಂಥ ಮಹಿಳಾ ಕಮಾಂಡೋಗಳು ಸಾಮಾನ್ಯವಾದಂಥ ಸ್ಕೂಟರ್ಗಳನ್ನು ಬಳಸೋದಿಲ್ಲ. ಬದಲಿಗೆ ಅವರು ಭಾರವಾದಂಥ ಶಕ್ತಿಶಾಲಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಮೋಟಾರ್ ಸೈಕಲ್ನ ಮೇಲೆ ಸವಾರಿ ಮಾಡ್ತಾ ಮಹಿಳೆಯರನ್ನ ರಕ್ಷಣೆ ಮಾಡೋ ಕೆಲಸ. ಜನದಟ್ಟಣೆಯ ಸಣ್ಣ ಗಲ್ಲಿಗಳಲ್ಲೂ ಕೂಡ ಗುಂಡಾಗಳನ್ನು ತೀವ್ರ ವೇಗದಲ್ಲಿ ಬೆನ್ನಟ್ಟಿ ಹಿಡಿಲಿಕ್ಕೆ ಇವರಿಗೆ ವಿಶೇಷ ಹೈ ಸ್ಪೀಡ್ ಬೈಕ್ ಟ್ರ್ಯಾಕ್ ಟ್ರೈನಿಂಗನ್ನು ಕೊಡಲಾಗಿದೆ. ನೋಡಿ ಯಾವ ಮಟ್ಟಿಗಿನ ಟ್ರೈನಿಂಗ್ ಅಂತ. ಈ ಪಡೆ ಸಾಂಪ್ರದಾಯಿಕ ಕಾಕಿ ಬಣ್ಣದ ಬಟ್ಟೆ ಧರಿಸೋದಿಲ್ಲ. ಬದಲಿಗೆ ಅತ್ಯಂತ ವಿಶಿಷ್ಟವಾದಂಥ ಗುಲಾಬಿ ಬಣ್ಣದ ಪಿಂಕ್ ಟ್ಯಾಕ್ಟಿಕಲ್ ಯೂನಿಫಾರ್ಮ್ ಮತ್ತು ಬ್ಲ್ಯಾಕ್ ಕಮಾಂಡೋ ಹೆಲ್ಮೆಟನ್ನು ಧರಿಸ್ತಾರೆ. ಅಪರಾಧಿಗಳಿಗೆ ದೂರದಿಂದಲೇ ಸಿಂಹ ಸ್ವಪ್ನದಂತೆ ಕಾಣಲಿಕ್ಕೆ ಮತ್ತು ಸಂಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರು ಯಾವುದೇ ಭಯ ಇಲ್ಲದ ಹಾಗೆ ಇವರನ್ನು ಗುರುತಿಸಬೇಕು, ಜೊತೆಗೆ ಗುರುತಿಸಿ ಸಹಾಯ ಕೇಳಬೇಕು ಅನ್ನೋ ವಿಶೇಷ ಬಣ್ಣದ ವಿನ್ಯಾಸವನ್ನು ಮಾಡಲಾಗಿದೆ. ರೆಡ್ ಕಲರ್ ಬೈಕ್ ಮತ್ತು ಪಿಂಕ್ ಕಲರ್ ಡ್ರೆಸ್,
ನೋಡಿ, ಗಸ್ಟ್ನಲ್ಲಿರ್ತಕ್ಕಂಥ ನಿಯಂತ್ರಣ ಕೊಠಡಿಯೊಂದಿಗೆ ಇವರು ನಿರಂತರವಾಗಿ ಸಂಪರ್ಕ ಕಲ್ಪಿಸಲಿಕ್ಕೆ ಇವರಿಗೆ ಹೈಟೆಕ್ ವೈರ್ಲೆಸ್ ಸೆಟ್ಗಳನ್ನು ಮತ್ತು ಬಾಡಿ ಕ್ಯಾಮ್ರಾಗಳನ್ನು ಕೂಡ ಒದಗಿಸಲಾಗಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಒಂದು ಘಟನೆ ಸ್ನೇಹಿತರೆ, ಇತ್ತೀಚೆಗೆ ನೋಡಿ, ಯಾಕೆ ದುರ್ಗಾವಾಹಿನಿ ಸ್ಕ್ವಾಡ್ನಂಥ ಪಡೆಗಳು ಇನ್ನೂ ಖಡಕ್ಕಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆದರೆ ನಿಮಗೆ ಪಶ್ಚಿಮ ಬಂಗಾಳದ ಮಣ್ಣಲ್ಲಿ ನಡೆದಂಥ ಒಂದೇ ಒಂದು ಘಟನೆ ಈಗ ಕೆರಳಿ ಕೆಂಡವಾಗಿಸ್ಬಿಟ್ಟಿರೋದು. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಬುರೀಪುರದಲ್ಲಿ ಅತ್ಯಂತ ಭೀಕರ ಮತ್ತು ಆಘಾತಕಾರಿಯಾದಂಥ ಘಟನೆ. 12 ವರ್ಷದ ಯುವತಿ, ಕೇಳಲು ಭಯವಾಗುವಂಥ ಘಟನೆ ಅದು. ಗೋಣಿ ಚೀಲವೊಂದರಲ್ಲಿ ಕೆಟ್ಟದಾಗಿ ತಮ್ಮ ದೇಹದ ಕಾಮತೃಷಿಯನ್ನು ತೀರಿಸಿಕೊಂಡು ಹಳ್ಳದಲ್ಲಿ ಬಿಸಾಕಿ ಹೋಗಿದ್ದು. ಈ ಘಟನೆಯಿಂದ ರೊಚ್ಚಿಗೆದ್ದಂಥ ಸ್ಥಳೀಯ ಜನಸಮೂಹ ಆರೋಪಿಯ ಸಹಚರನನ್ನು 40 ವರ್ಷದ ವ್ಯಕ್ತಿಯೊಬ್ಬನನ್ನು ತೀವ್ರವಾಗಿ ಥಳಿಸಿ ಆತವನ್ನು ಪ್ರಾಣವನ್ನೇ ತೆಗೆದುಬಿಟ್ಟಿದ್ದಾರೆ. ನೋಡಿ, ಈ ಘಟನೆಯ ಬೆನ್ನಲ್ಲೇ CM ಸುವೇಂದು ಅವರು ರಾಜ್ಯದಾದ್ಯಂತ ಇರತಕ್ಕಂಥ ಎಲ್ಲ ಅಕ್ರಮ ಮದ್ಯದ ಅಂಗಡಿಗಳ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮತ್ತು ಅವುಗಳನ್ನು ಧ್ವಂಸ ಮಾಡಲಿಕ್ಕೆ ಪೊಲೀಸ್ನವ್ರಿಗೆ ಆದೇಶವನ್ನು ಕೊಟ್ಟಿರೋದು. ಸ್ಥಳೀಯ ನಿವಾಸಿಗಳು ಮತ್ತು ತನಿಖಾ ವರದಿಗಳ ಪ್ರಕಾರ ಬಾಲಿಕೆಯನ್ನು ಅಪಹರಿಸಿ ಈ ಹೀನ ಕೃತ್ಯ ಎಸಗಿದಂಥ ಗುಂಡಾಗಳು ಈ ಕೃತ್ಯವನ್ನು ಮಾಡೋದಕ್ಕಿಂತ ಮುನ್ನ ಇದೇ ಬುರಹಿಪುರದ ಸೂರ್ಯಪುರ ಹಾತ್ ಪ್ರದೇಶದ ಸುತ್ತಮುತ್ತಲೂ ಅಕ್ರಮ ಮದ್ಯದ ಅಂಗಡಿಗಳಲ್ಲಿ ಮದ್ಯಪಾನ ಮಾಡಿದ್ರು. ಕುಡಿದ ಮತ್ತಿನಲ್ಲೇ ಈ ಥರದೊಂದು ಭೀಕರವಾದಂಥ ಅಪರಾಧ ಎಸಗಿದ್ದಾರೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಹಾಗಾಗಿ ಯಾವೆಲ್ಲ ಈ ಥರ ಅಕ್ರಮ ಅಂಗಡಿಗಳಿದ್ದಾವೆ, ಮದ್ಯದ ಅಂಗಡಿಗಳು, ಮತ್ತು ಪರವಾನಗಿ ಇಲ್ಲದಂಥ ಲೈಸೆನ್ಸ್ ಇಲ್ಲದ ನಾಟಿ ಸರಾಯಿ ಕೊಡ್ತಕ್ಕಂಥ ಮಾರಾಟ ಕೇಂದ್ರಗಳಿದ್ದಾವೆ, ಕೇವಲ ವ್ಯಾಪಾರ ಸ್ಥಳಗಳ ಉಳಿದಿಲ್ಲ. ಅವು ಆ ಭಾಗದ ಪುಂಡ ಪೋಖರಿಗಳು, ಅಪರಾಧಿಗಳು, ಗೂಂಡಾಗಳ ಪ್ರಮುಖ ಅಡ್ಡಗಳಾಗಿ ಬದಲಾಗ್ತಾ ಇದ್ದಾವೆ. ಇಂಥ ಜಾಗಗಳಲ್ಲಿ ಕುಳಿತುಕೊಂಡು ಅಪರಾಧಿಗಳು ಸಾರ್ವಜನಿಕವಾಗಿ ಮಹಿಳೆಯರನ್ನು ರೇಗಿಸೋದು, ಅಪರಾಧ ಕೃತ್ಯಗಳಿಗೆ ಸ್ಕೆಚ್ ಹಾಕೋದು ನಿರಂತರವಾಗಿ ನಡೀತಾನೇ ಇತ್ತು. ನೋಡಿ, ಹಾಗಾಗಿಯೇ ಈ ಒಂದು ಕೃತ್ಯ, ಬಾಲಿಕೆ ಮೇಲಿನ ಕೃತ್ಯ ನಡೆದ ನಂತರ ಪ್ರತಿಭಟನೆಯ ಭಾಗವಾಗಿ ಅಲ್ಲಿದ್ದಂಥ ದೀರ್ಘಕಾಲದಿಂದ ಕಾನೂನು ಬಾಹಿರವಾಗಿ ನಡೀತಾ ಇದ್ದಂಥ ಹಲವು ಅಕ್ರಮ ಮದ್ಯದ ಅಂಗಡಿಗಳ ಮೇಲೆ ದಾಳಿ ಮಾಡಿ ಸ್ಥಳೀಯರು ಧ್ವಂಸಗೊಳಿಸಿ ಅದಕ್ಕೆ ಬೆಂಕಿನ ಹಚ್ಚಿ ನಾಶ ಮಾಡ್ತಾರೆ. ಹಾಗಾಗಿ ಪೊಲೀಸರ ಮೂಗಿನಡಿಯೇ ಇಂಥ ಅಂಗಡಿಗಳು ನಡೀತಾ ಇರೋದ್ರಿಂದಲೇ ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಇದರ ಗಾಂಭೀರ್ಯತೆಯನ್ನು ಅರಿತಂಥ CM ಸುವೇಂದು ಅಧಿಕಾರಿಯವರು ಕೇವಲ ಆರೋಪಿಗಳನ್ನು ಬಂಧಿಸಿದರೆ ಸಾಲದು, ಇಂಥ ಅಪರಾಧಗಳು ಹುಟ್ಟುಕೊಳ್ಳುವ ಮೂಲ ಬೇರುಗಳನ್ನು ಕಿತ್ತು ಹಾಕಬೇಕು ಅನ್ನೋ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಯಾವೆಲ್ಲ ಅಕ್ರಮ ಅಂಗಡಿಗಳಿದ್ದಾವೆ, ಮದ್ಯದ ಅಂಗಡಿಗಳು ಎಲ್ಲವೂ ಕೂಡ ಧ್ವಂಸ. ಒಂದು ಕಡೆ ಅಪರಾಧಿಗಳಿಗೆ ಪ್ರಚೋದನೆ ನೀಡ್ತಕ್ಕಂಥ ಮತ್ತು ರಕ್ಷಣೆ ಕೊಡುವ ಇಂತಹ ಎಲ್ಲ ಮದ್ಯದ ತಾಣಗಳನ್ನು ತಕ್ಷಣವೇ ಮುಚ್ಚಲಿಕ್ಕೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಆದೇಶ. ಇಂಥ ತಾಣಗಳ ವಿರುದ್ಧ ಕ್ರಮ ಕೈಗೊಳ್ಳದ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಮೇಲೂ ಕೂಡ ಶಿಸ್ತು ಕ್ರಮವನ್ನು ಜರುಗಿಸಲಿಕ್ಕೆ ಸುವೇಂದು ಅಧಿಕಾರಿಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇನ್ನು ಮುಂದೆ ಪಶ್ಚಿಮ ಬಂಗಾಳದಲ್ಲಿ ಅಮ್ಮಣ್ಣಲ್ಲಿ ಹೆಣ್ಣಿನ ತಂಟೆಗೆ ಬಂದರೆ ಜೈಲಲ್ಲ, ನೇರವಾಗಿ ಯಮಲೋಕವೇ ಗತಿಯನ್ನು ಕಠಿಣ ಸಂದೇಶವನ್ನು ಕೂಡ CM ರವಾನೆ ಮಾಡಿರೋದು. ಭದ್ರತೆಯ ಈ ಮಹಾಕ್ರಾಂತಿ ಯಶಸ್ವಿಯಾಗಬೇಕು ಅನ್ನೋ ಒಂದು ಹಾರೈಕೆಯನ್ನು ನಿಮ್ಮೆಲ್ಲರದ್ದು. ಜೊತೆಗೆ ಈ ಕೇಸ್ ಈಗ ಸದ್ಯ ಕೇಳಿ ಬರ್ತಾ ಇರ್ತಕ್ಕಂಥ ಮೋಸ್ಟ್ ಸೆನ್ಸಿಬಲ್ ಕೇಸ್, ಆ ಯುವತಿಯನ್ನು ಅಷ್ಟು ಕೆಟ್ಟದಾಗಿ ಬಳಸ್ಕೊಂಡು ಹೋಗಿ ಅಲ್ಲಿ ಬಿಸಾಕಿರೋದು, ಅವರಿಗೆ ನಾನು ಖಂಡಿತವಾಗಿಯೂ ಮರಣದಂಡನೆ ಶಿಕ್ಷೆಯನ್ನು ಕೊಡಿಸ್ತೀನಿ ಅಂತಲೂ ಕೂಡ ಸುವೇಂದು ಅಧಿಕಾರಿ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಮಹಾಕ್ರಾಂತಿ ಆಗ್ತಾ ಇದೆ. ಪ್ರತಿಯೊಬ್ಬ ಮಗಳು ಕೂಡ ಮುಕ್ತವಾಗಿ ಉಸಿರಾಡುವಂತಾಗಬೇಕು, ವಿಶೇಷ ತನಿಖಾ ವರದಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ನಾನು ಇದ್ರ ಮುಖಾಂತರವಾಗಿ ಅಂತ ಇದೇ ಸುವೇಂದು ಅಧಿಕಾರಿ ಅವರು ಒಂದು ಭರವಸೆ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ನಿರಂತರವಾಗಿ ಈ ಥರದ ಏನೇ ಅಪ್ಡೇಟ್ಸ್ಗಳಿದ್ದರೂ ಸುವೇಂದು ಅಧಿಕಾರಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಕರೆಂಟ್ ಅಪ್ಡೇಟ್ಸ್ ಏನೇ ಇದ್ದರೂ ಕೂಡ ಮತ್ತೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ.